ಹಾನಗಲ್ ತಾಲೂಕಿನಲ್ಲಿ ಸುರಿದ ಭಾರೀ ಮಳೆಗಾಳಿಗೆ ಹೀರೂರು ಗ್ರಾಮದ ರೈತ ತನ್ನ 2 ಎಕರೆಯ ತೋಟದಲ್ಲಿ ಬೆಳೆದಿದ್ದ ಬಾಳೆ ಫಸಲು ಗಾಳಿ ಸಮೇತ ಬೀಸಿದ ಮಳೆಗೆ ಸುಮಾರು 3 ರಿಂದ 4 ಲಕ್ಷ ಫಸಲು ಹಾಳಾಗಿದ್ದು, ಈ ರೈತ ಫಸಲಿಗಾಗಿ ಬ್ಯಾಂಕಿನಲ್ಲಿ ಸುಮಾರು 4 ಲಕ್ಷ ರೂಪಾಯಿ ಸಾಲವನ್ನ ಮಾಡಿದ್ದು, ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿ ತೋರಿದ್ದು, ಈ ರೈತನ ನೆರವಿಗೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ತಾಲೂಕು ಆಡಳಿತ ಇವರ ನೆರವಿಗೆ ಧಾವಿಸಬೇಕು ಎಂದು ರೈತ ಸುಶೀಲಾ ಬರಾಮಪ್ಪ ತಿಮ್ಮನಲಿ, ರಾಜು ಬರಾಮಪ್ಪ ಗುಡ್ಡಪ್ಪ ತಿಮ್ಮನಲಿ, ಬರಮಪ್ಪ ಗುಡ್ಡಪ್ಪ ತಿಮ್ಮನಲಿ ಅಹವಾಲನ್ನ ತೋಡಿಕೊಂಡಿದ್ದಾರೆ. ವರದಿ ಮಯೂರ್ ರಾಯ್ಕರ್, ಹಾನಗಲ್, ಶ್ರೀ ಟಿವಿ ನ್ಯೂಸ್. ಆಗ್ಬೇಕು, ದೊರಕಬೇಕ್ರಿ, ಅದು ದೊರಕಬೇಕು. ಹೌದೌದು, ಪರಿಹಾರ ದೊರಕಿಸ್ಬೇಕು. ರೈತರಿಗೆ ಹಾಳಾಗೈತೆ ಎಲ್ಲ ಬೆಳೆ, ಹ್ಞೂ ರೀ, ಮಾಡಿದ್ದು ಎಲ್ಲ ಹಾಳಾಗೈತೆ. ಹಾಂ, ಅದು ನಾವು ಮಾಡಿದ್ದು ನಮ್ಗೆ ಪ್ರತಿಫಲ ಇಲ್ಲ ಅಂದ್ರೆ ಮತ್ತೆ ನಾವು ಜೀವನ ಹೆಂಗೆ ಹರಿಬೇಕ್ರಿ? ಅದ್ರ ಸಲುವಾಗಿ ಅರ್ಧ ಬರ್ಬೇಕದು, ನಮ್ಗೆ ಪರಿಹಾರ ಕೊಡಬೇಕು. ಈಗ ನಾವು ಪಾಟನೆ ಬಂದು ನೋಡ್ಕೊಂಡು ನೀವು ಮಾಡಿರೋದು ನಾವು ಹೇಳೇವಿ, ಎಲ್ಲರಿಗೆ ಶಾಂಬರ್ಗೆ ಹೇಳೇವಿ, ತೋಟಗಾರ ಆಫೀಸ್ಗೆ ಹೇಳೇವಿ, ಎಲ್ಲರಿಗೆ ಹೇಳಿದ್ರೆ ಯಾರು ಏನು ಬಂದಿಲ್ಲ. ಇನ್ನೂರಿಗೆ ಇಷ್ಟತ್ತಾದ್ರೂ ಬಂದಿಲ್ರಿ ಅವರು. ಅದಕ್ಕೆ ಈಗ ಮುಂದೆ ಏನು ಮಾಡ್ತೀರಿ ನೀವು? ಹಿಂಗೆ ಲಾಸ್ ಆಗೈತಿ. ಈಗ ನಿಮ್ಮನ್ನ ಅದ್ರ ಸಲುವಾಗಿ ಕಳ್ಸಿವ್ರಿ, ಹ್ಞೂ ರೀ, ನಿಮ್ಮಿಂದ ಸಹಾಯ ಆಗ್ಬೇಕು ಅಂತೇಳಿ ನಾವು ವಿಚಾರ ಮಾಡ್ಲಿಕ್ಕೆ ನಿಂತ್ಕೊಂಡು ರಾತ್ರಿನ ಪ್ರಯತ್ನ ಮಾಡೇವ್ರಿ. ನಿಮ್ಗೆ ಅದ ನೀವು ಮಾಹಿತಿ ಕಳಿಸ್ಲಿ ಅಂತೇಳಿ ನಿಮ್ಮನ್ನ ಬೌನ್ಸಿದ್ರಿ. ನಾವು ಇಲ್ಲೇ ರೈತರಾಗಿ ನಾವು ಇಲ್ಲೇ ಇಷ್ಟೆಲ್ಲ ಹಾಳಾಗೈತಿ ಅಂತೇಳಿ. ಸರ ಇವತ್ತಿನವ್ರಿಗೆ ಹಾಳಾದ್ರೂ ನಮ್ದು ಯಾರು ನೋಡಕೊಂಡಿಲ್ರಿ. ಯಾಕಂದ್ರೆ ಸರ ನಮ್ಗೆ ರೀಸೆಂಟ್ ನಮ್ಗೆ ಏನೋ ಒಂದು ಆಕ್ಸಿಡೆಂಟ್ ಆತ್ರಿ, ಅದರಿಂದ ನಾವು ಭಾಳ ಕಷ್ಟಪಟ್ಟು ರೀ. ಇವತ್ತಿನವ್ರಿಗೆ ಅದು ಯಾವ್ದು ದೊರಕಿಲ್ಲ, ಇದು ಯಾವ್ದು ದೊರಕಿಲ್ರಿ. ಅವ್ರ ಅಣ್ಣನೂ ತೀರ್ಕೊಂಡ್ರಿ, ನಮ್ಮ ಅಣ್ಣಾರ ತೀರ್ಕೊಂಡ್ರಿ. ಆದ್ರ ನಾವು ಆ ಕಷ್ಟದೊಳಗ ನಾವು ಇನ್ನೂರಿಗೆ ಈ ಮತ್ ಮ್ಯಾಲ ಈಗ ಒಂದು ಕಷ್ಟ ಇದೊಂದು ಕಷ್ಟ ಸರ್. ಇದು 2 ಲಕ್ಷ 2.5-3 ಲಕ್ಷದ ಒಳಗ ಮೈ ಮೇಲೆ ಮೈ ಮೇಲೆ ಕೋಟ್ನಿದ್ರಿ ಗೊತ್ತಾಯ್ತು. ಕೋಟ್ನಿದ್ರಿಗೆ ರೈತರು ಬದುಕಬೇಕಂದ್ರೆ ಪರಿಹಾರ ದೊರಕಬೇಕ್ರಿ ನಮ್ಗೆ. ಅದ್ರ ಸಲುವಾಗಿ ಅರ್ಧ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಲಿಕ್ಕೆ ನಿಂತ್ಕೊಂಡು ನಾವು. ಈಗ ನೀವು ಸರ್ಕಾರಕ್ಕೆ ಏನು ಹೇಳ್ತೀರಿ? ಸರ್ಕಾರಕ್ಕೆ ಏನು ಹೇಳ್ತೀವಿ ಅಂದ್ರೆ ಈ ನಮೂನೆ ಆಗೈತಿ ನೋಡ್ರಿಪ್ಪ, ನಮ್ದು ಹಾನಿ ಆಗೈತಿ, ನಾವು ಬೆಳೆದ ಮಾಲು ಹಿಂಗೆಲ್ಲ ನಮಗೆ ಪರಿಹಾರ ದೊರಕಿಸಿ ಜೀವನ ಹರಿಯಾಕ್ ಕೊಡ್ರಿ, ಸಾಲ ಮೂಲ ತೀರ್ಸಾಕ್ ಕೊಡ್ರಿ, ನಷ್ಟ ಆಗೈತಿ ಅಂತೇಳಿ ಕೇಳ್ಕೊಳ್ಳೋದು. ಸಾಲ ಅದಾವ್ರಿ,